ಸೋನಿಯಾ ಮತ್ತು ರಾಹುಲ್ ಗಾಂಧಿ ನಡುವೆ ಭಿನ್ನಮತವನ್ನು ತಂದಿಟ್ಟಿದೆ ಸಿದ್ದರಾಮಯ್ಯನವರ ರಾಜೀನಾಮೆ ಅಂತಕ್ಕಂಥ ಒಂದು ಸುದ್ದಿ ಇದೆ. ಹಾಗಾದ್ರೆ ಅವರಿಬ್ಬರ ನಡುವೆ ಭಿನ್ನಮತ ಮೂಡುವುದಕ್ಕೆ ಕಾರಣವಾದರೂ ಏನು? ಸೋನಿಯಾ ಗಾಂಧಿ ಅವರು ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ? ಸಿದ್ದರಾಮಯ್ಯನವರು ಕೊಟ್ಟಿರತಕ್ಕಂಥ ರಾಜೀನಾಮೆಯಿಂದ ಭಿನ್ನಮತ ಉಂಟಾಗಿದ್ದಾದರೂ ಯಾಕೆ? ಸೋನಿಯಾ ರಾಹುಲ್ ನಡುವೆ ಭಿನ್ನಮತ ತಂದಿಟ್ಟಿದೆ ಸಿದ್ದರಾಮಯ್ಯನವರ ರಾಜೀನಾಮೆ. ತಮಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯನವರು ವಿಪಕ್ಷ ನಾಯಕನ ಸ್ಥಾನಕ್ಕೆ ಮತ್ತು ಸಿಎಲ್ಪಿ ಲೀಡರ್ ಎರಡೂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಅಮ್ಮ ಮಗನ ನಡುವೆ ಭಿನ್ನಮತಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆಯನ್ನು ಅಂಗೀಕರಿಸೋದಕ್ಕೆ ಸೋನಿಯಾ ಗಾಂಧಿ ಅವರು ಸಿದ್ಧರಾಗಿದ್ದಾರೆ. ಸೋನಿಯಾ ನಡೆ ಗೊತ್ತಾಗಿ ಈಗ ರಾಹುಲ್ ಬೆನ್ನಿಗೆ ಬಿದ್ದಿದೆ ಸಿದ್ದರಾಮಯ್ಯನವರ ಬಣ. ರಾಜೀನಾಮೆಯನ್ನು ಅಂಗೀಕಾರ ಮಾಡಬಾರದು ಅಂತ ರಾಹುಲ್ ಮೂಲಕ ಒತ್ತಡ ಹೇರೋದಕ್ಕೆ ಪ್ರಯತ್ನ ನಡೀತಾ ಇದೆ. ಸೋನಿಯಾ ಗಾಂಧಿ ಅವರು ರಾಜೀನಾಮೆಯನ್ನು ಅಂಗೀಕರಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ರಾಹುಲ್ ಮುಖಾಂತರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬಾರದು ಅಂತಕ್ಕಂಥ ಒತ್ತಡವನ್ನು ಹಾಕೋದಕ್ಕೆ ಸಿದ್ದರಾಮಯ್ಯ ಬಣ ಪ್ರಯತ್ನ ಪಡ್ತಾ ಇದೆ. ಹಾಗಾಗಿನೇ ಅಮ್ಮ ಮಗನ ನಡುವೆ ಭಿನ್ನಮತ ತಂದಿಟ್ಟಿದೆ ಸಿದ್ದು ಪದತ್ಯಾಗ. ಪಕ್ಷಕ್ಕೆ ಯಾರೂ ಅಗತ್ಯ ಇಲ್ಲ, ಜೊತೆಗೆ ಅನಿವಾರ್ಯ ಕೂಡ ಅಲ್ಲ ಅಂತಕ್ಕಂಥ ಖಡಕ್ ಸಂದೇಶವೊಂದನ್ನು ಸೋನಿಯಾ ಗಾಂಧಿ ರವಾನೆ ಮಾಡಿದ್ದಾರೆ. ಪಕ್ಷಕ್ಕೆ ಯಾರೂ ಅಗತ್ಯನೂ ಇಲ್ಲ, ಅನಿವಾರ್ಯನೂ ಅಲ್ಲ. ಈಗ ಕಾಲ ಬದಲಾಗಿದೆ, ಹೊಸಬರಿಗೆ ಜಾಗ ಬಿಟ್ಟುಕೊಡಿ ಅಷ್ಟೇ. ನಾನು ಪಕ್ಷಕ್ಕೆ ಅನಿವಾರ್ಯ ಅಂತ ಇದ್ದ ನಾಯಕನಿಗೆ ಈ ಹೇಳಿಕೆ ಶಾಕ್ ಕೊಟ್ಟಿದೆ. ಕಡ್ಡಿ ಮುರಿದಂತೆ ಹೇಳಿ ಸಿದ್ದರಾಮಯ್ಯಗೆ ಸೋನಿಯಾ ಶಾಕ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪರ ನಿಂತ ರಾಹುಲ್ಗೆ ಬುದ್ಧಿಯನ್ನ ಹೇಳಿದ್ದಾರೆ ಸೋನಿಯಾ. ಈಗ ಕಾಲ ಬದಲಾಗಿದೆ, ಯಾರೊಬ್ಬರೂ ಕೂಡ ಪಕ್ಷಕ್ಕೆ ಅನಿವಾರ್ಯ ಅಲ್ಲ. ಕಾಲ ಬದಲಾಗಿರೋದ್ರಿಂದ ಹೊಸಬರಿಗೆ ಜಾಗ ಬಿಟ್ಟುಕೊಡ್ಲಿ ಸಿದ್ದರಾಮಯ್ಯ ಅಂತಕ್ಕಂಥ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಸಿದ್ದರಾಮಯ್ಯನವ್ರಿಗೂ ಶಾಕ್ ಆಗಿದೆ. ರಾಹುಲ್ ಗಾಂಧಿಗೆ ಕೂಡ ಬುದ್ಧಿವಾದವನ್ನು ಹೇಳಿದ್ದಾರೆ ಸೋನಿಯಾ ಗಾಂಧಿ. ಇದರ ಜೊತೆಗೆ ನಾನು ಮೊದಲ ಬಾರಿಗೆ ಎಐಸಿಸಿ ಅಧ್ಯಕ್ಷೆಯಾದಾಗ ಸನ್ನಿವೇಶ ಹೇಗಿತ್ತು, ಅದನ್ನು ನಾನು ಹೇಗೆ ಬದಲಾಯಿಸಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. 10 ವರ್ಷದಲ್ಲಿ ಪಕ್ಷ ಸಿದ್ದರಾಮಯ್ಯನವರಿಗೆಲ್ಲವನ್ನೂ ಕೊಟ್ಟಿದೆ. 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೂಡ ಆಗಿದ್ರು. ನಾನು ಮೊದಲ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷೆ ಆಗಿದ್ದಾಗ ದೇಶಾದ್ಯಂತ ಪರಿಸ್ಥಿತಿ ಹೀಗೇ ಇತ್ತು. ಆದರೆ ಆಗ ನಾನು ಅನಿವಾರ್ಯವಾಗಿ ಬದಲಾವಣೆ ಮಾಡಲೇಬೇಕಾಯಿತು. ನಂತರವಷ್ಟೇ ನಮ್ಮ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಕೂಡ ಬದಲಾವಣೆಯ ಕಾಲ ಬಂದಿದೆ. ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡೋಣ ಅಂತ ಸಿದ್ದರಾಮಯ್ಯ ಪರ ನಿಂತ ಮಗನಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ ಸೋನಿಯಾ ಗಾಂಧಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ಒಬ್ಬರು ರಾಜೀನಾಮೆ ಅಂಗೀಕಾರ ಮಾಡೋಣ ಅಂತ, ಮಗ ಬೇಡ ಅಂತ, ಯಾವ ರೀತಿ ಭಿನ್ನಮತಕ್ಕೆ ಕಾರಣವಾಗಿದೆ ಈ ಮಾತುಗಳು? ಒಂದು ಸ್ಪಷ್ಟ ಅರವಿಂದ್, ಏನು ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ರಾಜೀನಾಮೆಯನ್ನು ವಾಪಸ್ ಪಡೆಯುವಂತ ಹಂತಕ್ಕೆ ಅವರು ಬಂದಿದ್ದಾರೆ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ಹೇಳಿದ್ರೆ ತಾವೇ ರಾಜೀನಾಮೆ ಕೊಟ್ಟು ತಾವೇ ವಾಪಸ್ ಪಡೆದ್ರೆ ಅದೊಂದು ಅವಮಾನಕರ ರೀತಿ ಆಗಿರುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟರೆ ತಕ್ಷಣ ರಾಜೀನಾಮೆ ವಾಪಸ್ ಪಡಿತೀವಿ ಅನ್ನುವಂತ ಮಾತನ್ನ ಉಭಯ ನಾಯಕರುಗಳು ಕೂಡ ಹೇಳಿದ್ದಾರೆ. ಆದ್ರೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಇದುವರೆಗೂ ಕೂಡ ಇಬ್ಬರಿಗೂ ಕೂಡ ಯಾವುದೇ ಸೂಚನೆಯನ್ನ ಕೊಟ್ಟಿಲ್ಲ. ಅವರು ಒಂದು ಸ್ಪಷ್ಟತೆ ಇದೆ ಸೋನಿಯಾ ಗಾಂಧಿ ಅವರಿಗೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಕೂಡ ಗೊತ್ತಿರುವಂತದ್ದು. ಇಷ್ಟೆಲ್ಲ ಅವಕಾಶಗಳನ್ನು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಾಗಿದೆ, ಇನ್ನು ಹೊಸ ಮುಖಗಳು ಬರಲಿ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಲಿಕ್ಕೆ ಸೋನಿಯಾ ಗಾಂಧಿ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ರಾಜ್ಯ ನಾಯಕರಿಗೆ ಸಿಕ್ಕಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಬಣದ ನಾಯಕರುಗಳು ಕೊನೆ ಗಳಿಗೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಹಿಡ್ಕೊಂಡು ರಾಜೀನಾಮೆಯನ್ನು ಅಂಗೀಕರಿಸಿದ ರೀತಿಯಲ್ಲಿ ಮನವೊಲಿಕೆ ಮಾಡುವಂತೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರ ಪ್ರಯತ್ನಕ್ಕೂ ಕೂಡ ಸೋನಿಯಾ ಗಾಂಧಿ ಅವರು ಇದುವರೆಗೂ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಬದಲಾವಣೆ ಮಾಡೋದು ಅನಿವಾರ್ಯ ಆದ್ರೆ ಮಾಡೇ ಬಿಡೋಣ ಅನ್ನೋ ತೀರ್ಮಾನಕ್ಕೆ ಸೋನಿಯಾ ಗಾಂಧಿ ಅವರು ಬಂದಿರುವಂತದ್ದು ಸಹಜವಾಗಿ ಸಿದ್ದರಾಮಯ್ಯ ಬಣದ ಆತಂಕಕ್ಕೆ ಕಾರಣ ಆಗಿದೆ. ಅರವಿಂದ್, ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕು ಅಂತಕ್ಕಂಥ ಮನಸ್ಥಿತಿ ಇದೆಯಾ? ಖಂಡಿತ ಹೌದು. ಯಾಕಂದ್ರೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕೂಡ ಆಗಿದ್ರು ಮತ್ತು ಮೊದಲಿನಿಂದಲೂ ಕೂಡ ಅವರಿಬ್ಬರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಕೂಡ ಇತ್ತು. ಆದ್ರೆ ಸೋನಿಯಾ ಗಾಂಧಿ ಅವರು ಪಕ್ಷದ ಹಿತಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ರೆ ಹೊರತು ವೈಯಕ್ತಿಕವಾಗಿ ಯಾವುದೇ ವಿಶ್ವಾಸಗಳಿಗೆ ಆದ್ಯತೆ ಕೊಟ್ಟಂತವರಲ್ಲ. ಆದ್ರೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ನಡುವಿನ ವೈಯಕ್ತಿಕವಾದ ವಿಶ್ವಾಸ ಈ ಕಡೆಗೆಲ್ಲೂ ಕೈ ಹಿಡಿಯುತ್ತೆ ಅನ್ನುವಂತ ನಿರೀಕ್ಷೆ ಸಿದ್ದರಾಮಯ್ಯ ಅವರ ಬಣದ್ದು. ಅಂದ್ರೆ ರಾಜ್ಯದಲ್ಲಿ ಚುನಾವಣೆಗೆ ಇನ್ನೂ 3 ವರ್ಷ ಇದೆ. ಈಗಲೇ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಟ್ಟು ಅವರು ಪಕ್ಷವನ್ನ ಬೆಳೆಸಿದ್ರೆ ಅನುಕೂಲವಾಗುತ್ತೆ ಅಂತಕ್ಕಂಥ ಲೆಕ್ಕಾಚಾರನ ಸೋನಿಯಾ ಗಾಂಧಿ ಅವರದ್ದು? ಖಂಡಿತ ಹೌದು. ಮತ್ತು ಸೋನಿಯಾ ಗಾಂಧಿ ಅವರು ಕೂಡ ಪಕ್ಷದ ನೇತೃತ್ವ ವಹಿಸಿಕೊಳ್ಳೋ ಕೂಡ ಪರಿಸ್ಥಿತಿಯನ್ನು ಭಿನ್ನವಾಗಿರ್ಲಿಲ್ಲ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಇದೇ ಸ್ಥಿತಿಯಲ್ಲಿತ್ತು. ಅನಿವಾರ್ಯವಾಗಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ಅವರು ಯಶಸ್ಸನ್ನ ಗಳಿಸಿದ್ರು. ಇಲ್ಲೂ ಕೂಡ ಹಾಗೆ ಯಾರು ಕೂಡ ಅನಿವಾರ್ಯ ಅಲ್ಲ ಪಕ್ಷಕ್ಕೆ ಹೊಸ ಬದಲಾವಣೆ ಆಗೋದವ್ರು ಆಗ್ಲಿಕ್ಕೆ 11 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಅವಕಾಶವನ್ನು ಕಾಂಗ್ರೆಸ್ ಕೊಟ್ಟಿದೆ. ಅವರು ಪಕ್ಷದ ಪರವಾಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಬೇರೆಯವರಿಗೆ ನಾಯಕತ್ವದ ಹೊಣೆಯನ್ನು ಕೊಡೋಣ ಅನ್ನುವಂತ ಮಾತನ್ನ ಸೋನಿಯಾ ಗಾಂಧಿ ಅವರು ಆಡಿದ್ರೆ ಅನ್ನೋ ಮಾತು ಕೂಡ ಸಿದ್ದರಾಮಯ್ಯ ಬಣದ ಕಿವಿಗೆ ಬಿದ್ದಿದೆ. ಅರವಿಂದ್, ಓಕೆ, ಹಾಗಾದ್ರೆ ಸಿದ್ದರಾಮಯ್ಯ ಬಣ ರಾಜೀನಾಮೆಯನ್ನ ವಾಪಸ್ ಪಡೆಯೋದಕ್ಕೆ ಅಥವಾ ರಾಜೀನಾಮೆ ಅಂಗೀಕಾರ ಮಾಡದಂತೆ ಒತ್ತಡ ಹೇರ್ತಿರೋದು ಯಾವ ಕಾರಣಕ್ಕೋಸ್ಕರ? ಮೊದಲೇ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತಲ್ವಾ?
ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಇದ್ದಂತ ಪರಿಸ್ಥಿತಿ ಬೇರೆ. ಯಾಕಂತಂದ್ರೆ ಉಪಚುನಾವಣೆಯಲ್ಲಿ ಆದಂತ ಹೀನಾಯವಾದ ಸೋಲು, ಅದಕ್ಕಿಂತ ಮುಂಚೆ 2018 ಚುನಾವಣೆ ಆದಂತ ಸೋಲು, 2019 ಲೋಕಸಭೆ ಚುನಾವಣೆಯಲ್ಲಿ ಆದಂತ ಸೋಲು, ಹೀಗೆ ಪದೇ ಪದೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಎಡವಿದಾಗ ರಾಜ್ಯದಲ್ಲಿ ಸಹಜವಾಗಿ ಅವರು ರಾಜೀನಾಮೆ ಕೊಡಬೇಕಂತ ಅನಿವಾರ್ಯ ಸ್ಥಿತಿಗೆ ತಲುಪಿದ್ರು. ಇಲ್ಲಾಂತಂದ್ರೆ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಹಠಾವ್ ಅನ್ನುವಂತ ಅಭಿಯಾನ ಆರಂಭ ಆಗುವಂತ ಸಾಧ್ಯತೆ ಇತ್ತು. ಹಾಗೇನಾದ್ರೆ ಮುಜುಗರಕ್ಕೊಳಗಾಗಿ ಅವಮಾನಕ್ಕೊಳಗಾಗಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರೋದ್ರ ಬದಲಿಗೆ ಮೊದಲೇ ರಾಜೀನಾಮೆ ಕೊಟ್ಟರೆ ಒಂದು ಸಿಂಪತಿಯಾರು ಕ್ರಿಯೇಟ್ ಇರುತ್ತೆ ಅನ್ನುವಂಥದ್ದು ಬಹುಶಃ ಇಬ್ರು ಯೋಚನೆ ಮಾಡಿ ರಾಜೀನಾಮೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಆದ್ರೆ ಅದು ಈಗ ಉಲ್ಟಾ ಆಗಿರುವಂತದ್ದು. ಸೋನಿಯಾ ಗಾಂಧಿ ಅವರು ಒಂದು ಬದಲಾವಣೆಗೆ ಮನಸ್ಸು ಮಾಡುವಂತ ಹಂತಕ್ಕೆ ಬಂದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ಸಿದ್ದರಾಮಯ್ಯ ಬಣಕ್ಕೆ ಆದಂತ ಒಂದು ದೊಡ್ಡ ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಈಗ ಇವರು ರಾಜೀನಾಮೆ ವಾಪಸ್ ಪಡೆಯುವಂತ ಮನಸ್ಥಿತಿಯಲ್ಲಿ ಇದ್ರೂ ಕೂಡ ಹೈಕಮಾಂಡ್ ನೀವು ವಾಪಸ್ ಪಡೀರಿ ಅನ್ನುವಂತ ಸ್ಪಷ್ಟವಾದ ಸೂಚನೆಯನ್ನು ಕೊಡದೇ ಇರುವಂತದ್ದೇ ಈ ಎಲ್ಲ ಆತಂಕಕ್ಕೆ ಮತ್ತು ಸಿದ್ದರಾಮಯ್ಯ ಬಣದವರು ಡೈಲಿಯಲ್ಲಿ ಕುಳಿತು ಲಾಬಿ ಮಾಡಲಿಕ್ಕೆ ಕಾರಣವಾದಂತ ಅಂಶಗಳು. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.